ಇನ್ನು ಮಾಜಿ ಸಂಸದ ಅನಂತ್ ಕುಮಾರ್ ಹೆಗಡೆ ಅವರ ನಿನ್ನೆ ಅವರ ಗನ್ಮ್ಯಾನ್ ವಿಚಾರವಾಗಿ ಬಹಳ ಕಿರಿಕಾಯ್ತು ಅನ್ನುವಂಥದ್ದೇನು ಬಹಳ ಸುದ್ದಿ ಆಗಿತ್ತು. ಈಗ ಅನಂತ್ ಕುಮಾರ್ ಹೆಗಡೆಗೂ ಕೂಡ ನೋಟಿಸ್ ಅನ್ನು ಕೊಡಲಾಗಿದೆ ಅನ್ನುವಂಥದ್ದು ಗೊತ್ತಾಗ್ತದೆ. ಬನ್ನಿ ವಿಚಾರಣೆಗೆ ಹಾಜರಾಗಿ ಅನ್ನುವಂಥ ನಿಟ್ಟಿನಲ್ಲಿ ವಿಚಾರ ಏನು ಅಂತಾರೆ, ನಿನ್ನೆ ನೆಲಮಂಗಲದ ಬಳಿ ಅನಂತ್ ಕುಮಾರ್ ಹೆಗಡೆ ಅವರು ಅವರ ಕಾರ್ನ ಗನ್ಮ್ಯಾನ್ ಜೊತೆಗೆ ಅವರ ಡ್ರೈವರ್ ಇವರಿಬ್ರು ಗಲಾಟೆ ಮಾಡಿದ್ದಾರೆ, ನಮ್ಮ ಮೇಲೆ ಹೊಡೆಯೋಕೆ ಬಂದಿದ್ದಾರೆ ಅನ್ನುವಂಥದ್ದೆಲ್ಲ ಆರೋಪ. ನೆಲಮಂಗಲದ ಬಳಿ ಮಾಜಿ ಸಂಸದ ಅನಂತ್ ಕುಮಾರ್ ಹೆಗಡೆ ರೋಡ್ ರೇಜ್ ಪ್ರಕರಣ ಬಹಳ ಸ್ವರೂಪ ಪಡೆದುಕೊಳ್ತಾ ಇದೆ. ಹಲ್ಲೆ ಪ್ರಕರಣದಲ್ಲಿ ಅರೆಸ್ಟ್ ಆಗಿದ್ದ ಅನಂತ್ ಕುಮಾರ್ ಹೆಗಡೆ ಕಾರು ಚಾಲಕ ಹಾಗೆ ಗನ್ಮ್ಯಾನ್ಗೆ ಕೋರ್ಟ್ ಜಾಮೀನನ್ನು ಕೊಟ್ಟಿದೆ. ನೆಲಮಂಗಲ ತಾಲೂಕಿನ ಹಳೆ ನಿಜ್ಗಲ್ ಬಳಿ ಅನಂತ್ ಕುಮಾರ್ ಹೆಗಡೆ ಇದ್ದ ಕಾರನ್ನ ಓವರ್ಟೇಕ್ ಮಾಡಿದ್ರು ಅನ್ನೋ ಕಾರಣಕ್ಕೆ ಕಾರ್ನಲ್ಲಿದ್ದ 4 ಮೇಲೆ ಅನಂತ್ ಕುಮಾರ್ ಹೆಗಡೆ ಪುತ್ರ ಅಶುತೋಷ್, ಚಾಲಕ ಮಹೇಶ್ ಹಾಗೆ ಗನ್ಮ್ಯಾನ್ ಶ್ರೀಧರ್ ಹಲ್ಲೆ ಮಾಡಿದ್ದರು ಅನ್ನುವಂಥದ್ದು ಆರೋಪ. ಹಲ್ಲೆಗೊಳಗಾದಂಥವ್ರು ನೀಡಿದ ದೂರಿನ ಮೇರೆಗೆ ದಾವಸ್ಪೇಟೆ ಪೊಲೀಸರು ಅನಂತ್ ಕುಮಾರ್ ಹೆಗಡೆ A1, ಗನ್ಮ್ಯಾನ್ ಶ್ರೀಧರ್ A2, ಕಾರ್ ಚಾಲಕ ಮಹೇಶ್ A3 ಅಂತ ಕೇಸ್ ಫೈಲ್ ಮಾಡಿದ್ರು. ಬೆಳಗ್ಗೆ ಗನ್ಮ್ಯಾನ್ ಜೊತೆ ಚಾಲಕನನ್ನ ಅರೆಸ್ಟ್ ಮಾಡಲಾಗಿತ್ತು. ಇದೀಗ ಇಬ್ಬರು ಆರೋಪಿಗಳಿಗೆ ಬೇಲ್ ಸಿಕ್ಕಿದೆ. ಇದರ ಜೊತೆಗೇನೆ ಮಾಜಿ ಸಂಸದ ಅನಂತ್ ಕುಮಾರ್ ಹೆಗಡೆಗೆ ನೋಟಿಸ್ ಅನ್ನ ಕೊಡಲಾಗಿದ್ದು ನಾಳೆ ವಿಚಾರಣೆಗೆ ಹಾಜರಾಗಬೇಕು ಅನ್ನುವಂಥ ಸೂಚನೆಯನ್ನು ಕೂಡ ಕೊಡಲಾಗಿದೆ. ನನಗೆ ಬಂದಿರತಕ್ಕಂಥ ಮಾಹಿತಿ ಸಬ್ಜೆಕ್ಟೆಡ್ ಟು ಕರೆಕ್ಷನ್ಸ್ ಆರ್ ವೆರಿಫಿಕೇಶನ್ಸ್. ಅನಂತ್ ಕುಮಾರ್ ಹೆಗಡೆ ಅವರು ಬರುವಾಗ ದಾಬಸ್ಪೇಟೆ ಹತ್ರ ಅಲ್ಲಿ ಅವರು ಯಾರೋ ಓವರ್ಟೇಕ್ ಮಾಡಿದರು ಅಂತ ಹೇಳಿ ಅವ್ರ ಬಗ್ಗೆ ಅವ್ರ ಕಾರ್ ನಿಲ್ಲಿಸಿ ಅವರ ಗನ್ಮ್ಯಾನು ಮತ್ತು ಅವರ ಡ್ರೈವರು ಗಲಾಟೆ ಮಾಡಿ ಹೊಡೆದಿದ್ದಾರೆ ಅಂತೇಳಿ ಮಾಹಿತಿ ಇದೆ. ಅದಕ್ಕೆ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಕೇಸ್ ತೊಗೊಂಡಿದ್ದಾರೆ. ಅನಂತ್ ಕುಮಾರ್ ಹೆಗ್ಡೆ ಅವರು ಹೊಡೆದಿಲ್ಲ ಅಂತ ಹೇಳಿದರು. ಹಾಗಾಗಿ ಅವ್ರನ್ನ ಫರ್ದರ್ ಇನ್ವೆಸ್ಟಿಗೇಷನ್, ಅವ್ರು ಪ್ರೊವೋಕ್ ಮಾಡಿದ್ರ, ಅವರೇ ಹೇಳಿ ಹೊಡಿಸಿದ್ರ, ಇದೆಲ್ಲ ಅವರೆಲ್ಲ ಇನ್ವೆಸ್ಟಿಗೇಷನ್ ಮಾಡಿದ ಮೇಲೆ ಆಮೇಲೆ ಯಾವ ರೀತಿ ಕ್ರಮ ತಗೋಬೇಕು ಅಂತ ತಗೊಳ್ತೀವಿ ಅಂತ ಹೇಳಿ ನನಗೆ ಬ್ರೀಫಿಂಗ್ ಆಗಿರೋದು. ಅದರಿಂದ ವೆಯ್ಟ್ ಮಾಡಿ ನೋಡೋಣ. ಅಲ್ಲಲ್ಲ, ವೆಯ್ಟ್ ಮಾಡೋಣ. ಮುಂದೆ ಅವರು ಇನ್ವೆಸ್ಟಿಗೇಟ್ ಮಾಡ್ತಾರಲ್ಲ, FIR ಆದಮೇಲೆ ಇನ್ವೆಸ್ಟಿಗೇಟ್ ಮಾಡ್ತಾರೆ. ಅದರಲ್ಲಿ ಅವ್ರದ್ದು ಇನ್ವಾಲ್ವ್ಮೆಂಟ್ ಇದೆಯಾ ಇಲ್ವಾ ಅನ್ನೋದನ್ನು ನೋಡ್ತಾರೆ. ನನಗೆ ಬಂದಿರ್ತ ಗನ್ಮ್ಯಾನು ಮತ್ತು ಅವರ ಡ್ರೈವರು ಗಲಾಟೆ ಮಾಡಿ ಹೊಡೆದಿದ್ದ